ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಪದ್ಮ ಹಾಗೂ ಮನೆಯವರೆಲ್ಲ ರಾಗಿಣಿ ಕೊಟ್ಟಿರೋ ಸೂಪ್ ಕುಡಿದು ಬೆಕ್ಕು ಸತ್ತೋಯ್ತು ಅಂತ ಹೇಳಿ ಅವ್ರ ಮನೆಗೆ ಬಂದಿರ್ತಾರೆ. ಆಗ ಎಲ್ಲರೂ ಹಾಗೇನು ಮಾಡಿರಕ್ಕಿಲ್ಲ ರಾಗಿಣಿ ಅಂತ ಹೇಳಿ ಸಮರ್ಥಿಸ್ಕೋತಾ ಇರ್ತಾರೆ. ಆಗ ದುರ್ಗಾ ಅವರು ಕೂಡ ಅವಳ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ, ಮೊದಲು ಸೂಪಲ್ಲಿ ವಿಷ ಇತ್ತೋ ಇಲ್ವೋ ಅಂತ ಖಾತ್ರಿ ಪಡಿಸ್ಕೊಂಡು ಇಲ್ಲಿಗೆ ಬಂದು ಮಾತಾಡಬೇಕಾಗಿತ್ತು. ಅದು ಬಿಟ್ಟು ಬೆಕ್ಕು ಸಾಯ್ತಂತೆ, ಸೂಪಲ್ಲಿ ವಿಷ ಇತ್ತಂತೆ, ಅದು ಇದು ಅಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡ್ತಾ ಇದ್ದೀರಾ ಅಂತಾರೆ. ಆಗ ಸ್ವಾತಿ, ಇವಾಗೇನು ಆ ಸೂಪ್ನ ಕುಡಿದು ಯಾರಾದ್ರೂ ಸತ್ತು ಪ್ರೂವ್ ಮಾಡ್ಬೇಕಾ ಅಂತಾಳೆ. ಆಗ ದುರ್ಗಾ, ಅತಿ ಬುದ್ಧಿವಂತಿಕೆ ತರ ಮಾತಾಡ್ಬೇಡ ಸ್ವಾತಿ, ಆ ಬೆಕ್ಕು ಏನ್ ಕುಡಿದು ಸತ್ತೋಯ್ತು ಅಂತ ಮೊದಲು ಹೋಗಿ ಪರೀಕ್ಷೆ ಮಾಡಿ ಅಂತ ಕೂಗಾಡ್ತಾ ಇರ್ತಾರೆ. ಆಗ ಗಣಪತಿಯವರು, ಸ್ವಲ್ಪ ಸುಮ್ಮನೆ ಇರ್ತೀರಾ, ರಾಗಿಣಿ ವಿಷ ಹಾಕೋಕೆ ಸಾಧ್ಯನೇ ಇಲ್ಲ, ಅದನ್ನ ನಾವು ನಂಬೋದೂ ಇಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಗೆ ರಾಗಿಣಿ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಹಾಗಾದ್ರೆ ಎಲ್ರ ಮುಂದೆ ರಾಗಿಣಿ ಆ ಸೂಪ್ ಕುಡಿದು ತೋರಿಸ್ತಾಳೆ. ಆಗ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ರಾಗಿಣಿ, ನೀನ್ ಸೂಪ್ ಕುಡಿಯಮ್ಮ ಅಂತ ಹೇಳ್ತಾರೆ. ಆಗ ರಾಗಿಣಿ, ತಾತ ನಾನ್ ಸೂಪ್ ಕುಡಿಬೇಕಾ ಅಂತಾಳೆ. ಆಗ ಗಣಪತಿಯವರು, ಹೂನಮ್ಮ, ಮತ್ತೆ ನೀನ್ ಒಳ್ಳೆಯವಳು ಅಂತ ಪ್ರೂವ್ ಮಾಡೋದ್ ಬೇಡ್ವಾ? ನೋಡು ನಿನ್ ಮೇಲೆ ಎಂತ ಆರೋಪ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಕೇಳೋದಕ್ಕೆ ನಮ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನೀನ್ ಈ ಸೂಪ್ ಕುಡ್ದು ಅಂತವಳಲ್ಲ ಅಂತ ಪ್ರೂವ್ ಮಾಡಿ ತೋರ್ಸು ಅಂತ ಹೇಳ್ತಾರೆ. ಆಗ ರಾಗಿಣಿ ಮನ್ಸಲ್ಲೇ, ನಾನು ವಿಷ ಹಾಕಿರೋ ಸೂಪ್ನ ನಾನೇ ಕುಡಿಬೇಕಾ, ಇದೇನಪ್ಪ ಗ್ರಹಚಾರ ಅನ್ಕೋತಾ ಇರ್ತಾಳೆ. ಆಗ ಗಣಪತಿಯವರು, ಏನಮ್ಮ ಹಾಗೆ ನೋಡ್ತಾ ನಿಂತ್ಬಿಟ್ಟೆ, ಕುಡಿ ಸೂಪ್ನ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಮೇಘನ್ನ ನೋಡ್ಕೊಂಡು ಹೋಗೋಕೆ ಅಂತ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಆಗ ಮೇಘ, ಐಶು, ಸ್ಫೂರ್ತಿ ಮನೇಲಿ ಇದ್ದಿದ್ದು ಬೋರ್ ಆಗಿದೆ ಕಣ್ರೆ, ಪ್ಲೀಸ್ ಸಂಜೆವರೆಗೂ ಇದ್ದೋಗ್ರೆ ಅಂತ ಹೇಳ್ತಾಳೆ. ಆಗ ಅವ್ರ ಫ್ರೆಂಡು, ಆಗಲ್ಲ ಕಣೆ, ಅಮ್ಮ ಫೋನ್ ಮಾಡಿದ್ರೆ ಮುಗಿತಾಳೆ ಮತ್ತೆ ಅಂತಿರ್ತಾಳೆ. ನೋಡು, ಫೋನೇ ಬಂದ್ಬಿಡ್ತು ಅಂತ ಹೇಳಿ ಅವ್ರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾಳೆ. ಆಮೇಲೆ ಮೇಘ ಕಾಲ್ ಕಟ್ ಆದ್ಮೇಲೆ ಏನಂತೆ ಅಂತ ಕೇಳ್ತಾಳೆ. ಆಗ ಅವ್ರ ಫ್ರೆಂಡು, ಏನು ಇಲ್ಲ, ಅಮ್ಮ ಕಾಲ್ ಮಾಡಿ ಪೂಜೆಗೆ ಸಾಮಾನು ತಗೊಂಬ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಇನ್ನೊಬ್ಬ ಫ್ರೆಂಡು, ಅಯ್ಯೋ ಹಾಗಾದ್ರೆ ನಿಮ್ಮ ಮನೇಲಿ ಪೂಜೆ ಇಟ್ಕೊಂಡಿದಾರಾ ಅಂತ ಕೇಳ್ತಾಳೆ. ಆಗ ಇಲ್ಲ ಕಣೆ, ನಾಳೆ ಭೀಮ್ ಅಮಾವಾಸ್ಯೆ, ವಾಪಸ್ ಹೋಗ್ತಾ ನಾವು ಏನಾದ್ರೂ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗೋಣ, ನಾನು ನಾಳೆ ಭೀಮ್ ಅಮಾವಾಸ್ಯೆ ಅಲ್ವಾ, ಉಪವಾಸ ಇರ್ಬೇಕು ಅಂತಾಳೆ. ಆಗ ಮೇಘ, ನಿಂಗ್ ಮದ್ವೆನೇ ಆಗಿಲ್ಲ, ಇವಾಗ ಯಾಕೆ ನಿಂಗ್ ವ್ರತ ಇಲ್ಲ ಅಂತಾಳೆ. ಆಗ ಅವಳ ಫ್ರೆಂಡ್, ಮದ್ವೆ ಆಗಿಲ್ಲ ಅಂದ್ರೂ ವ್ರತ ಮಾಡ್ಬೋದು ಅಂತ ಹೇಳ್ತಾಳೆ. ನನ್ ಮನ್ಸಲ್ಲಿ ಒಬ್ಬ ಹುಡ್ಗ ಇದನ್ ಕಣೆ, ಅವನ್ ಜೊತೆ ನಂಗ್ ಮದ್ವೆ ಆಗ್ಲಿ ಅಂತಾನೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಮೇಘ, ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನಿಮ್ ಮನೇಲಿ ನಿಮ್ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಅಂತಾಳೆ. ಆಗ ಅವಳ ಫ್ರೆಂಡು, ಯಾಕೆ ಒಪ್ಕೊಳ್ಳಲ್ಲ ಹೇಳು, ನಾವ್ ಯಾರ ಜೊತೆ ಬದುಕ್ಬೇಕು ಅಂತ ಡಿಸೈಡ್ ಮಾಡೋ ಅಧಿಕಾರ ನಮ್ಗಿರಲ್ವಾ? ಮನೆಯವ್ರ ಮಾತು ಕೇಳ್ತಾ ಹೋದ್ರೆ ಅವ್ರು ಇಷ್ಟಪಟ್ಟವ್ರ ಜೊತೆ ನಮ್ಮನ್ನ ಮದ್ವೆ ಮಾಡಿಸ್ತಾರಷ್ಟೇ, ಆಮೇಲೆ ಜೀವನ ಪೂರ್ತಿ ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ, ಅದೆಲ್ಲ ನನ್ ಕೈಲಿ ಆಗಲ್ಲಪ್ಪ. ಸರಿ ಕಣೆ, ನಾವಿನ್ನು ಹೊರಡ್ತೀವಿ, ಇಲ್ಲ ಲೇಟ್ ಆಗುತ್ತೆ, ರೆಸ್ಟ್ ಮಾಡು ಅಂತ ಹೇಳಿ ಅವ್ರ ಫ್ರೆಂಡ್ಸು ಹೋಗ್ತಾರೆ. ಆಗ ಮೇಘ, ಅವ್ರು ಹೋದ್ಮೇಲೆ ವ್ರತ ಮಾಡಿದ್ರೆ ಇಷ್ಟಪಟ್ಟಿದ್ ಹುಡುಗ ಸಿಗ್ತಾನ ಅಂತ ಮನ್ಸಲ್ಲಿ ನಿತಿನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಭವಾನಿ ಅವರು, ರಾಗಿಣಿ ನೀನ್ ಯೋಚನೆ ಮಾಡ್ತಾ ಇದೀಯ, ತಾತ ಹೇಳಿದ್ದು ಸರಿಯಾಗಿದೆ, ನೀನು ಸೂಪಲ್ಲಿ ವಿಷ ಹಾಕಿಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು, ಅದು ಎಲ್ರಿಗೂ ಗೊತ್ತಾಗ್ಬೇಕಲ್ಲ, ಅದಕ್ಕೆ ನೀ ಸೂಪ್ನ ಕುಡಿದು ತೋರ್ಸು ಎಲ್ರಿಗೂ ಅಂತ ಹೇಳ್ತಾರೆ. ಆಗ ಗೀತಾ ಕೂಡ, ಯಾಕೆ ರಾಗಿಣಿ ಭಯ ಆಗ್ತಾ ಇದೀಯಾ, ನೀನು ವಿಷ ಹಾಕಿಲ್ಲ ಅಂದ್ರೆ ಕುಡಿಯೋಕ್ ಯಾಕೆ ಭಯ ಅಂತ ಕೇಳ್ತಾಳೆ. ಆಗ ದುರ್ಗಾ, ನನ್ ಸೊಸೆ ಯಾಕೆ ಭಯ ಪಡ್ಬೇಕು, ಯಾಕೆ ಭಯ ಪಡ್ತಾಳೆ ಅಂತ, ನೀವೆಲ್ರೂ ಸುಮ್ನೆ ನಿಂತ್ಕೊಳ್ಳಿ, ರಾಗಿಣಿ ತಗೋ ಸೂಪ್ ಕುಡಿ, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡು, ಸುಳ್ಳು ಆರೋಪ ಮಾಡೋರ್ನ ನಾವು ಸುಮ್ನೆ ಬಿಡ್ಬಾರ್ದು, ಸೂಪ್ ನಲ್ಲಿ ವಿಷ ಇಲ್ಲ ಅಂತ ಆಗ್ಲಿ, ಆಮೇಲೆ ಇದೆ ಒಬ್ಬೊಬ್ರಿಗೂ ಅಂತಾರೆ. ಆಗ ಪದ್ಮ ಅವರು, ಹೋಗ್ಲಿ ಬಿಡಿ, ಅವಳಿಗೆ ಸೂಪ್ ಕುಡಿಯೋಕೆ ಇಷ್ಟ ಇಲ್ಲ ಅನ್ಸುತ್ತೆ, ಬಲವಂತ ಮಾಡ್ಬೇಡಿ ಅಂತಾರೆ. ಆಗ ಕುಮಾರ ಕೂಡ, ಹೌದು, ಅವಳ ಮನ್ಸಲ್ಲಿ ಏನಿದೆಯೋ ಏನೋ, ಅದಕ್ಕೆ ಸೂಪ್ ಕುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ದುರ್ಗಾ, ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಂತೀನಪ್ಪ, ನಾವು ರಾಗಿಣಿ ಜೊತೆ ಮಾತಾಡ್ತಾ ಇದೀವಿ ತಾನೇ, ಸುಮ್ನೆ ಇರು, ನನ್ ಸೊಸೆ ಮೇಲೆ ಈ ತರ ಆಪಾದನೆ ಎಲ್ಲ ಬಂದ್ರೆ ನನಗ್ ತಡ್ಕೊಳಕ್ ಆಗೋದಿಲ್ಲ, ನೀನ್ ಎಲ್ರ ಎದುರುಗಡೆ ತಲೆ ಎತ್ಕೊಂಡು ಓಡಾಡ್ಬೇಕು, ಸೂಪ್ ಕುಡಿ ರಾಗಿಣಿ ಅಂತ ಹೇಳ್ತಾರೆ. ಆಗ ಸ್ವಾತಿ, ಸ್ವಲ್ಪ ಎಲ್ರು ಸುಮ್ನೆ ಇರ್ತೀರಾ, ಪಾಪ ರಾಗಿಣಿಗೆ ಗಾಬರಿ ಆಗ್ತಾ ಇದೆ, ಎಲ್ಲ ಸುತ್ತ ನಿಂತ್ಕೊಂಡು ಸೂಪ್ ಕುಡಿ ಅಂದ್ರೆ ಅವಳಿಗೆ ಭಯ ಆಗಲ್ವಾ ಅಂತ ಹೇಳಿ ಅವಳ ಅಕ್ಕನ ಕೈಯಲ್ಲಿರೋ ಸೂಪ್ ಡಬ್ಬನ ತಗೊಂಡು, ರಾಗಿಣಿ ತಗೋ ಕುಡಿ, ಯಾಕೇನಾಯ್ತು, ಹಾಗಿದ್ರೆ ಇದ್ರಲ್ಲಿ ವಿಷ ಹಾಕಿದೀಯಾ ಅಂತ ಕೇಳ್ತಾಳೆ. ಆಗ ರಾಗಿಣಿ, ಇಲ್ಲ ಹಾಗಲ್ಲ, ನಾನ್ ಡಯಟ್ ಅಲ್ಲಿ ಇದ್ದೀನಿ, ಸುಮ್ನೆ ಯಾಕೆ ಅಂತ, ಇತ್ತೀಚೆಗೆ ವರ್ಕೌಟಿಗೆ ಬೇರೆ ಹೋಗೋಕ್ ಆಗ್ತಾ ಇಲ್ಲ, ಸುಮ್ನೆ ಯಾಕೆ ಅಂತ ಅಂತಾಳೆ. ಸ್ವಾತಿ, ಒಂದಿನ ಡಯಟ್ ಮಿಸ್ ಆದ್ರೆ ಏನೂ ಆಗಲ್ಲ ರಾಗಿಣಿ, ಸುಮ್ನೆ ಕುಡಿ ಅಂತಾಳೆ. ಆಗ ರಾಗಿಣಿ, ನನಗ್ ಬೇಡ, ಬೇಕಾದ್ರೆ ನೀನೇ ಕುಡಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತಾಳೆ. ಆಗ ಸ್ವಾತಿ, ರಾಗಿಣಿ ನೀನ್ ಸೂಪ್ ಕುಡಿಲೇಬೇಕು ಈಗ ಅಂತ ಹೇಳಿ ಬಲವಂತ ಮಾಡಿ ರಾಗಿಣಿಗೆ ತಾನೇ ಕೈಯಾರೆ ಸ್ವಾತಿ ಸೂಪ್ನ ಕುಡಿಸ್ಬಿಡ್ತಾಳೆ. ಆಗ ರಾಗಿಣಿ ಆ ಸೂಪ್ನ ಕುಡಿದ್ಬಿಡ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.